ನೋಡ್ತಾ ಇರ್ಬೋದು ಇಲ್ಲಿ ರೈತರುಗಳದ್ದು ಚಿಕ್ಕ ಚಿಕ್ಕ ಕರುಗಳು ದನಗಳನ್ನು ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ತಾಯಿದ್ದೀವಿ. ಹಾಗೆ ರೈತರು ಹೇಗೆ ಏನೋ ಎತ್ತ ಹಂಗೆ ಕೇಳ್ಕೊಳ್ಳೋಣ. ಅಣ್ಣ ನಮಸ್ತೆ. ಅಣ್ಣ ನಿಮ್ಮ ಹೆಸರು? ಅಣ್ಣ ಎಲ್ಲಿಂದ ಬಂದಿರೋ ತಾವು? ಯಾವ ಊರು? ಅಣ್ಣ ಮೈಸೂರಿಂದ ಇಲ್ಲಿ ಬಂದಿದ್ದೀರಾ? ಅಣ್ಣ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ? ಅಣ್ಣ ಎಷ್ಟು ಜೊತೆ ದನಗಳು ಬಂದಿದ್ದೀವಿ ಸತಿ? ಓಕೆ, ಇಲ್ಲಿರೋವೆಲ್ಲ ನಿಮ್ಮವೇನೆ? ಓಕೆ, ಅಂದರೆ ಅಲ್ಲಿ ವೈಟ್ ಎತ್ಗಳಿಂದ ಕನಕಾಂಬರ ಮುಡಿಸಿರೋ ತವಿಂದ ಇಲ್ಲಿವರೆಗೂ? ಓಕೆ ಅಣ್ಣ, ಇವಾಗ ಅಲ್ಲಿಂದ ಇಷ್ಟು ದೂರ ಬಂದಿದ್ದೀರಲ್ಲ, ವ್ಯಾಪಾರ ಆಗುತ್ತಾ ಇಲ್ಲಿ? ಆಗುತ್ತೆ ಅನ್ನೋ ಖುಷಿಲಿ ಬಂದಿದ್ವಿ, ಮಾರಿದೀವಿ ಅಣ್ಣ ಒಂದು 2 ಓಕೆ, ಮಾರಿದೀವಿ. ಅವೊಂದು ದೊಡ್ಡ ತಗೊಂಡಿದ್ದೀವಿ ಇಲ್ಲೇನೆ. ದೊಡ್ಡ ತಗೊಂಡಿದ್ದೀರಾ? 2 ಕಿಲೋ ತಗೊಂಡಿದ್ದೀವಿ. ಓಕೆ, ಇದೊಂದು ಕರುನು ತಗೊಂಡಿದ್ದೀವಿ ಇಲ್ಲೇನೆ, ಚಿಕ್ಕರು. ಚಿಕ್ಕರು. ಓಕೆ ಅಣ್ಣ, ಈಗ ಪ್ರತಿ ವರ್ಷ ಬರ್ತೀರಾ ಅಥವಾ ಇದೊಂದೇ ವರ್ಷನ? ಪ್ರತಿ ವರ್ಷನೂ ಬರ್ತೀವಿ. ಪ್ರತಿ ವರ್ಷನೂ ಬರ್ತೀರಾ? ಓಕೆ, ಪ್ರತಿ ವರ್ಷದ ವ್ಯಾಪಾರಕ್ಕೂ ಈ ವರ್ಷಕ್ಕೂ ಏನು ಅನ್ಸುತ್ತೆ? ಈ ವರ್ಷನೂ ಪರವಾಗಿಲ್ಲ ಅಣ್ಣ, ವ್ಯಾಪಾರ ಚೆನ್ನಾಗಿದೆ. ರೈತರುಗಳು ಕರುಗಳು ಚೆನ್ನಾಗಿ ಆಸೆ ಪಟ್ಟು ತಗೊಳ್ತಾವ್ರೆ, ಸಾಕೋರು. ಓಕೆ, ರೈತರುಗಳು ಆಸೆ ಪಟ್ಟು ತಗೊಳ್ತಾರೆ, ಹಿಂಗೆ ಬೆಳೀಲಿ. ಮತ್ತೆ ಹೆಚ್ಚೆಚ್ಚಾಗಿ ರೈತರುಗಳೆಲ್ಲ ತಗೊಳ್ಳಿ, ಸಾಕಲಿ, ಆ ಥರ. ಓಕೆ ಅಣ್ಣ, ಇವಾಗ ಅಲ್ಲಿಂದ ಬಂದಿದ್ದೀರಾ, ಈಗ ಮಾರಿದ್ದೀರಾ, ಕೆಲವೆಲ್ಲ ಹಂಗೆ ಉಳಿದಿದೆ. ಆಗ ಒಂದು ವೇಳೆ ವೀಕ್ಷಕರು ಯಾರಾದರೂ ನಿಮ್ಮ ಮೊಬೈಲ್ ನಂಬರ್ ಇಂದ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀರಾ ನೀವು? ಕೊಡ್ತೀವಣ್ಣ. ಓಕೆ, ಮೊಬೈಲ್ ನಂಬರ್? ಬಂದರೆ ಕೊಡ್ತೀವಣ್ಣ. 7019 202 143. ಓ, ನೀವು ಹಂಗಾರೆ ಲವರ್ ಬೈ. ಒಬ್ಬ 13 ವರ್ಷ ಆಗೈತೆ. ಅವತ್ತೊಂದು ದಿವಸ ಸರ್ 2800 ರೂಪಾಯಿ ಸಿಂಗಿ ಅದಕ್ಕೆ, ಆ ಥರ ಜಿಯೋ ಸಿಮ್ ಅವಾಗ ಹಂಗೆ. ಓಕೆ, ಇವಾಗ ಇಷ್ಟೊಂದು ದನಕರು ಎಲ್ಲ ತೊಗೊಂಡು ಸಾಕ್ತಿರಲ್ಲ, ಏನು ನೀವು ವ್ಯಾಪಾರ ಮಾಡೋದಾ ಅಥವಾ ವ್ಯವಸಾಯ ಮಾಡೋದಾ? ವ್ಯಾಪಾರ ವ್ಯವಸಾಯ ಎರಡೂ. ಮನೆ ಹತ್ರನೂ ಕೊಡ್ತೀವಿ, ತಗೊಳ್ಕೊತೀವಿ. ನಾವು ನಮ್ಮದು ತೋಟ ಐತೆ, ಗದ್ದೆ ಐತೆ, ವ್ಯವಸಾಯನೂ ಮಾಡ್ತೀವಿ. ಎಲ್ಲ ವ್ಯವಸಾಯ ಕೂಡ ನೀವು ಮಾಡ್ತೀರಾ? ಓಕೆ, ಈಗ ವ್ಯವಸಾಯ ಮಾಡೋ ದನಗಳನ್ನು ನೀವು ಶೋಕಿಗೆ ಬಳಸ್ತೀರಲ್ಲ, ಹೇಗೆ ಬಳಸ್ತೀರಾ ಸರ್? ವ್ಯವಸಾಯದ ಟೈಮಲ್ಲಿ ವ್ಯವಸಾಯ ಮಾಡ್ತೀವಿ, ಮೇಯ್ಸೋ ಟೈಮಲ್ಲಿ ಮೇಯಿಸ್ತೀವಿ, ನೀಟಾಗಿ ನೋಡ್ಕೊಳ್ತೀವಿ. ಅದರಿಂದ ಎರಡು ಅಡ್ಜಸ್ಟ್ ಆಗ್ತವೆ ಹಂಗೆ, ಆ ಥರ. ಓಕೆ, ನೀವು ಎಲ್ಲ ಜಾತ್ರೆನೂ ಮಾಡ್ತೀರಾ ಹಾಗಾದ್ರೆ? ದೇವಿ, ಸಿಹಳ್ಳಿ, ಮುಡ್ಕೆರೆ, ಜೇಂಗಿರಿ, ಮಾಗಡಿ ಎಲ್ಲ ಜಾತ್ರೆಗೆ ಹೋಗ್ತೀವಿ. ಎಲ್ಲ ಜಾತ್ರೆ ಹೋಗ್ತೀರಾ ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಬೇರೆಯವರಾದರೆ ಅಲ್ಲಿ ಇಲ್ಲಿ ಹೋಗೋದಂತೆ ಇದು ಮಾಡ್ತಾರೆ. ನಮ್ದು ಏನಿದ್ರು ಜಾತ್ರೆಗಳೇ ಇಷ್ಟ, ಜಾತ್ರೆಗಳು ಹೋಗ್ತೀವಿ ನಾವೆಲ್ಲ ಕಡೆ. ಆ ಥರ ಅಲ್ಲ, ಮನೇಲೆಲ್ಲ ನಿಮ್ಗೆ ಏನು ಅಪೋಸ್ ಮಾಡಲ್ವಾ? ಏನಿಲ್ಲ, ಯಾಕೆಂದ್ರೆ ನಾವು ಬೇರೆ ಕಡೆ ಎಲ್ಲರೂ ಹೋಗಿ ಇದು ಮಾಡಂಗಿದ್ರೆ, ಕಟ್ ಮಾಡ್ಕೊಂಡು ಇದು ಮಾಡಂಗಿದ್ರೆ ಬೈಯರಂತೆ. ಇದರಲ್ಲಿ ಏನಿಲ್ಲ ಅಲ್ಲ, ಅದರಿಂದ ಕರಿಯಪ್ಪರ ಏನು ಅನ್ನಲ್ಲ ಆ ಥರ. ಓಕೆ, ಅಂತ ಅವರು ಎಂಕರೇಜ್ ಮಾಡ್ತಾರೆ, ಹೋಗಿ ಬನ್ನಿ ಅಂತ. ಅವರು ಬರ್ತಾರೆ ಕಾರಲ್ಲಿ, ಅವರು ಬಂದು ಒಂದು ಇದ್ದು ನೋಡ್ಕೊಂಡು ಹೋಗ್ತಾರೆ. ಅಂದರೆ ಒಂದು ಖುಷಿ ಆಗುತ್ತೆ ನಿಮಗೆ. ಹೇಗೆ ಅನ್ಸುತ್ತೆ ಈಗ ಹೊರಗಡೆ ಜನ ಎಲ್ಲ ಬಂದು ಫ್ರೆಂಡ್ ಸರ್ಕಲ್ ಎಲ್ಲ ಮಾತಾಡ್ತಾರಲ್ಲ? ಇದು ಎಲ್ಲರಿಗೂ ಸಿಗಲ್ಲ ಈ ಥರ ಹೋಗಿದ್ದು ಬರೋಕ್ಕೆ, ಎಲ್ಲರಿಗೂ ಸಿಗಲ್ಲ ಈ ಥರ ಖುಷಿ, ಈ ಥರ ಇರೋಕ್ಕೆ. ಎಲ್ಲೋ ಹೋಗಿ 4 ಜನ ಕೂತಿದ್ದು ಬರ್ತಾರೆ, ಅದು ಇಲ್ಲಿ ಸಾವಿರಾರು ಜನ ಸೇರ್ತಾರೆ. ಇರ್ತೀವಲ್ವಾ, ಬಹಳ ಖುಷಿ ಆಗುತ್ತೆ ಆ ಥರ ಹಂಗೆ. ಓಕೆ, ಈಗ ನೀವು ಇಷ್ಟೊಂದೆಲ್ಲ ದನ ಕರುಗಳು ಸಾಕೊಂಡು ಇಷ್ಟೆಲ್ಲ ಜಾತ್ರೆಗಳು ಮಾಡ್ತೀರಾ, ಈ ಥರ ಮನೆಯಲ್ಲೂ ಕೂಡ ನಿಮಗೆ ಅಷ್ಟು ಸಾಥ್ ಕೊಡ್ತಾರೆ ಅಲ್ವಾ? ಈಗ ನೀವು ಒಂದು ಗಾಡಿಯನ್ನು ನೀವೊಂದು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಏನಕ್ಕೆ ಆ ಥರ ಆ ಕ್ರೇಜ್ ಏನಕ್ಕೆ ಬಂತು? ಏನಂದ್ರೆ ಬೇರೆಯವರೆಲ್ಲ ಕಾರು ಅದು ಇದು ತಗೊಂಡು ಹೋಗ್ತಾರೆ, ಈ ಗಾಡಿ ಮೇಲೆ ಕುತ್ಕೊಂಡು ಹೋಗ್ತಾರೆ, ಏನೋ ಒಂಥರ ಖುಷಿ ನಮಗೆ. ಅದಕ್ಕೋಸ್ಕರ ಗಾಡಿ ತಗೊಂಡಿರೋದು, ಅದಕ್ಕೋಸ್ಕರ ಅಂದರೆ ಆ ಕ್ರೇಜ್ ಕಟ್ಕೊಂಡು ಹೋಗ್ತಾರೆ. ಇನ್ನೂ ಒಂಥರ ಕ್ರೇಜು. ಹಾಂ, ಗದ್ದೆ ಹತ್ರ, ಹೊಲದ ಹತ್ರ ಬರೀ ತೋಟದ ಹತ್ರ ಹೋಗಿದ್ದು ಬರ್ರಿ, ತಿರ್ಗಾಡ್ಕೊಂಡು ಅಂತ ತಗೊಂಡಿರೋದು. ಆ ಥರ. ಈ ಗಾಡಿ ಬಿಟ್ಟರೆ ಮನೆ ಹತ್ರ ಏನಾರ ಬೇರೆ ಗಾಡಿ ಇದೆ, ಟೈರ್ ಗಾಡಿ, ಅವು ಮಳ್ಳೊಡೆವು ಆ ಥರ? ಚಕ್ಡಿ ಗಾಡಿನೂ ಚಿಕ್ಕದೂ ಐತೆ, ಚಕ್ಡಿ ಗಾಡಿ ಹಂಗೆ ಅದು ಐತೆ. ಓಕೆ, ಒಟ್ಟು 3 ಗಾಡಿ ಐತೆ ಈಗ ಆ ಥರ. ಓಕೆ, ಅಂದರೆ ತುಂಬ ಒಂದು ಖುಷಿ ಆಗುತ್ತೆ, ಖುಷಿ ಇರ್ತದೆ. ಮನೆ ಹತ್ರ ಇದ್ರೇನೆ ಒಂಥರ ಚಂದ ಅದು. ಓಕೆ, ಶಂಕರಪ್ಪರ, ಇವಾಗ ಮಾಗಡಿ ಜಾತ್ರೆಗೂ ಬಂದಿದ್ದೀರಾ, ಹೆಂಗೆ ಅನ್ಸುತ್ತೆ ನಿಮಗೆ? ಸೂಪರ್ ಜಾತ್ರೆ ಸರ್, ಸೂಪರ್ ಜಾತ್ರೆ, ತುಂಬ ಒಂದು ಖುಷಿ ಆಗುತ್ತೆ. ಹಾಗಾದ್ರೆ ರಂಗನಾಥ ಸ್ವಾಮಿ ಎಲ್ಲ ರೈತರಿಗೂ ಒಳ್ಳೇದು ಮಾಡಿ ಸೌಲಭ್ಯ ಕೊಡಲಿ, ಎಲ್ಲ ಚೆನ್ನಾಗಿ ವ್ಯವಹಾರ ಚೆನ್ನಾಗಿ ನಡೀತದೆ. ಚೆನ್ನಾಗೆ. ಈಗ ಮಳೆ ಬಿದ್ದಿದೆ, ಏನು ಅನ್ಸುತ್ತೆ ಖುಷಿ? ಮಳೆ ಬಿದ್ದರೆ ಇನ್ನೂ ಒಳ್ಳೇದು ರೈತರಿಗೆ. ಈಗ ಮುಂಗಾರು ಮಳೆ ಬೇಕು, ಎತ್ಕೊಳ್ಬೇಕು, ಮುಂಗಾರು ಮಳೆಗೆ ಹೊಲ ಉಳ್ಳೇಬೇಕು, ಎತ್ಕೊಳ್ ತಗೋಬೇಕು. ಈಗ ಒಳ್ಳೆ ಟೈಮಲ್ಲಿ ಜಾತ್ರೆ ಬಿದ್ದಿರೋದ್ರಿಂದ ಜನಗಳು ರೈತರು ದನ ತಗೋದವ್ರೆ, ಚೆನ್ನಾಗಿ ತೆಗಿತಾರೆ ದನ. ಓಕೆ, ತುಂಬ ಒಂದು ಖುಷಿಯಾಗಿದೆ. ನಿಮ್ಮ ಗಾಡಿ ಕೂಡ ತಗೊಂಡಿದ್ದೀರಾ, ಮಾವ ಬಬ್ಬೇಕು ಇಬ್ಬರು ಸೇರಿ ತಗೊಂಡಿದ್ದೀವಿ. ನಮ್ಮ ಮಾವ ಹಳೆ ಇಬ್ಬರು ಸೇರಿ ತಗೊಂಡಿದ್ದೀವಿ, ಹಳೆ ಮಾವ ಇಬ್ಬರು ಸೇರಿ ತಗೊಂಡಿದ್ದೀರಾ. ತುಂಬ ಒಂದು ಖುಷಿ ಆಗಾದ್ರೆ. ತುಂಬ ಖುಷಿ ಆಗಿದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೊಡೋಣ
ನಮ್ಮದೇ ಸೊಲಸನ್ ಕೊಡುವ ಸುಮ್ಮನೆ ಇರ್ತಾರೆ ಹಾಂ ಓಕೆ. ಇವಾಗ ಮನೇಲಿ 3 ಗಾಡಿ ಇದ್ದರೂ ಕೂಡ ಇನ್ನೊಂದು ಗಾಡಿನ ನೀವು ಪರ್ಚೇಸ್ ಮಾಡಿದ್ರಿ ಅಂದರೆ ನಿಮಗೆ ಮನೆ ತಾವು ಶೋಕಿಯಾಗಿ ಓಡಾಡಬೇಕು ಅನ್ನೋ ಒಂದು ಆಸೆಗೆ ಅಲ್ವಾ? ಇವಾಗ ನಿಮ್ಮ ಹತ್ರ ಮಳ್ಳಂಗ್ ಗಾಡಿ ಕೂಡ ಒಂದಿದೆ. ಚಕ್ರಿ ಗಾಡಿನೂ ಕೂಡ ಇಟ್ಕೊಂಡಿದ್ದೀರಾ. ಓಕೆ, ಈ ಇಷ್ಟೊಂದು ಗಾಡಿಗಳು ಇಟ್ಕೊಂಡಿದ್ದೀರಲ್ಲ, ಕಲೆಕ್ಷನ್ ಮಾಡಬೇಕು ಅಂತನಾ ಯಾವ ಥರ ನಿಮ್ಗೆ ಏನು ಆಸೆಗೋಸ್ಕರ? ಹಾಂ, ಆ ಥರ. ಆ ಥರ. ಓಕೆ, ಒಟ್ಟಲ್ಲಿ ಒಂದು ತುಂಬ ಒಂದು ಖುಷಿ. ಈ ಗಾಡಿಗೆ ಬೇರೆ ಒಂದು ಜೊತೆ ಕರಗಳು ಇರ್ತವೆ, ಸೋಕೆ ಕಟ್ಕೊಂಡು ಹೋಗೋದು. ಓಕೆ, ಈಗ ಈ ದೊಡ್ಡ ಎತ್ತನ್ನು ತೊಗೊಂಡಿದ್ರಲ್ಲ, ನಿಮ್ಮ ಹತ್ರ ಎಷ್ಟು ಜೊತೆ ಎತ್ತು ಇವಾಗ ಮಾರಾಟ ಮಾಡಿದ್ರಿ? ಹಾಗಾದ್ರೆ ಈಗ ನಾನು 6 ಜೊತೆ ಹಾಕೊಂಡಿದ್ದೆ, 3 ಜೊತೆ ಮಾರಿದ್ದೀನಿ, 3 ಜೋಡಿ ಇದೆ ಸರ್. ಜೋಡಿ. ಈಗ ಈ ದೊಡ್ಡ ಎತ್ತನ್ನು ಕೂಡ ನೀವು ಪರ್ಚೇಸ್ ಮಾಡಿದ್ರಿ? ಈಗ 3 ಜೋಡಿ ನಮ್ಮ ಹಳೆಯವೆ. ಹಾಂ, ಈಗ 1 ಜೋಡಿ ತಗೊಂಡಿದ್ದೀನಿ, ತಿರ್ಗಾ ತೊಗೊಂಡಿದ್ರಿ. ಬೆಳಿಗ್ಗೆ ತಗೊಂಡೋಗ. ಓಕೆ, ಏನೆಲ್ಲ ಆಗಿದಾವೆ ಈಗ 6ರಿಂದ ಕಡೆ ಬಿಟ್ಟಿದ್ದಾವೆ ಈಗ. ಇವಾಗ ಓಕೆ, ಏನು ಬೆಲೆ ಅದು ನಿಮಗೆ? 2 ಹೊತ್ತಿಗೆ ತಗೊಂಡೆ. 2 ಹೊತ್ತಿಗೆ ಸುಳ್ಳಿಗಳಿಲ್ಲ ತಾನೆ? ಇಲ್ಲೇ ತಗೊಂಡಿರೋದು ಎದುರುಗಡೆ. ಆ ಥರ. ಯಾಕಂದರೆ ಒರಿಜಿನಲ್ ಕೊಂಬಿದ್ದಾವೆ, ತುಂಬ ಒಂದು ಖುಷಿ ಆಗುತ್ತೆ ಹಾಗೆ. ಓಕೆ ಶಂಕರಪ್ಪರ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಯಜಮಾನ್ರೆ ನಮಸ್ಕಾರ. ಏನು ನಿಮ್ಮ ಹೆಸರು? ಯಾವ ಊರವ್ರು ತಾವು? ಎಲ್ಲಿ ಹೊಳೆ ನರಸೀಪುರ. ಓ, ಹಾಸನ. ಓಕೆ, ಇವಾಗ ಹೊಳೆ ನರಸೀಪುರದಿಂದ ದನ ಹಾಕೊಂಬಂದ್ರಾ? ಎಷ್ಟೊತ್ತೆ ಹಾಕೊಂಬಂದ್ರಿ? 3 ಜೋಡಿ. ಎಲ್ಲ ಕೊಟ್ರಾ? ಅಂದರೆ ಒಳ್ಳೆ ವ್ಯಾಪಾರ ಆಗಿದೆ ಈ ವರ್ಷ. ಅಂದರೆ ಏನು ಲಾಸಾ ಪರವಾಗಿಲ್ವಾ? ಸಾಧಾರಣ. ಅಂದರೆ ಅಲ್ಲಿಗೆ ಎಣ್ಣೆ ಬತ್ತಿಗೆ ನೇರ. ಏನು ಅಷ್ಟು ಲಾಭ ಇಲ್ಲ, ಅಷ್ಟು ಲಾಸ್ ಅನ್ನೋ ಥರ ಇಲ್ಲ. ಒಂದು ಜೊತೆಲಿ ಹೋದ್ರೆ ಒಂದು ಜೊತೆಲಿ ಬಂದಿದೆ. ಓಕೆ, ಎಷ್ಟು ವರ್ಷದಿಂದ ಈ ನಮ್ಮ ಜಾತ್ರೆ ಮಾಡೋದು, ರಂಗನಾಥ ಸ್ವಾಮಿ ಜಾತ್ರೆ? 8 ವರ್ಷದ ಹುಡುಗನಿಂದ. ಬಾ, ಅಷ್ಟು ವರ್ಷದಿಂದ ನೀವು ಜಾತ್ರೆ ಮಾಡ್ತಾ ಇದ್ದೀರಾ. ಮೊದಲೆಲ್ಲ ಹೆಂಗೆ ಅನಿಸ್ತಿತ್ತು? ಇವಾಗೆಲ್ಲ ಜಾಸ್ತಿ ದುಡ್ಡು ಅನಿಸುತ್ತೆ. ಮೊದಲೇ ಚೆನ್ನಾಗಿತ್ತು, ಈಗ ವ್ಯಾಪಾರ ಬೇಡ ಅನಿಸ್ತಾ ಇತ್ತು. ಯಾಕೆ ಆ ಥರ? ಏನಕ್ಕೆ ಅಂದ್ರೆ ಏನು ಮಾಡ್ತೀರಾ? ಎಲ್ಲ ಬಿಗಿ ಕಾಣಕ್ಕಾಗಲ್ಲ. ಹಂಗೆ ಅಲ್ಲ, ಯಾಕೆ ಅಂತಂತಂದರೆ ಇವಾಗ ಮೊದಲೆಲ್ಲ ನೀವೇನು ಮಾಡೋರಿ, 2,000 3,000ಕ್ಕೆಲ್ಲ ದೊಡ್ಡ ಇರ್ತಾರೆ ರೀ. 10,000 ಹಂಗೆ ಕಾಲಕ್ರಮೇಣ ಬರ್ತಿದ್ದಾಗೆ 10,000 20,000 50,000 ಲಕ್ಷಕ್ಕೆ ಬಂದು ಇವಾಗ ಮಾತಿರ್ತಾರೆ 10 ಲಕ್ಷ 20 ಲಕ್ಷ 50 ಲಕ್ಷ ಅಂತಾರಲ್ಲ, ಏನು ಅನ್ಸುತ್ತೆ? ಏನು ಅನ್ಸುತ್ತೆ? ಏನು ಮಾಡ್ತೀವಿ? ತಡಕಾಲ ಮಾರಕ್ಕಾಗಲ್ಲ. ಹಂಗೆ. ಓಕೆ, ಇವಾಗ ಎಲ್ಲವನ್ನು ಕೊಟ್ಟಿದ್ದೀರಾ. ಈಗ ಇದೊಂದು ಕಡ್ಸನ್ನ ನೀವು ಮನೆಗೆ ಇಟ್ಕೊಂಡಿರೋದಾ ಅಥವಾ ಏನು ಮಾರೋದ? 52,000 ಕೊಟ್ಟು ತೊಗೊಂಡಿದ್ದೀರಾ. ಓಕೆ, ಅಂದರೆ ಏನು ಮನೆಗೆ ಏನು ಕರು ಹಾಕ್ಸಕ್ಕೆ ಅಂತ? ಓಕೆ, ಆಗ ಒಂದು ವೇಳೆ ಇದಕ್ಕೆ ಕೂಟ ಇದ್ದರೆ ನೀವು ತೊಗೋತೀರಾ? ಓಕೆ, ನಿಮ್ಮ ಮೊಬೈಲ್ ನಂಬರು? 88 61 63 83 83 50. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದೊಂದು ಕಡಿಸ್ಕರ. ಯಜಮಾನ್ರೆ ಅಲ್ಲಾಗಿದೆಯಾ? ಇನ್ನೂ ಅಲ್ಲಾಗಿಲ್ಲ. ನೋಡ್ತಾ ಇರ್ಬೋದು, ಇನ್ನೂ ಅಲ್ಲಿ ಮಾಡಿಲ್ಲ. ಕಡ್ಸು ಸರಿ. ಹಿಂದಗಡೆ ಪಂಚಮಿಯಿಂದ ಹಿಡಿದು ನಡಬುಡದಿಂದ ಹಿಡಿದು ಕತ್ತು ಪತ್ತು ಎಲ್ಲ ಜಾಗ ಚಂದ. ಸುಳಿಗಿಳಿ ಯಜಮಾನ್ರೆ, ಸುಳಿಗಿಳಿ ಇದಾವ? ಕರೆಕ್ಟಾಗಿ ಹೇಳ್ರಿ, ಸುಳ್ಳು ಹೇಳ್ಬೇಡಿ. ನನಗೂ ಸುಳಿ ನೋಡಕ್ ಬರ್ತದೆ. ಗ್ಯಾರಂಟಿನಾ? ಹಾಂ, ಅದನ್ನೇ ಕೇಳಿದ್ದು. ಹಾಂ, ನೋಡಿ ಇಲ್ಲಿ ನೋಡ್ಕೊಳ್ಳಿ, ಗುಂಡಿಗೆ ಸುಳಿ ಇದೆ. ಓಹೋ, ಎಡಗಡಿಕೆ ಮ್ಯಾಲಿದೆ, ಬಲಗಡಿಕೆ ಕೆಳಾಕಿದೆ. ಹಾಂ, ಅದೇನೆ. ಅಂದರೆ ಎಡಗಡೆ ಇರೋದು ಒಂಚೂರು ಮ್ಯಾಕದೆ, ಬಲಗಡೆ ಇರೋದು ಒಂಚೂರು ಕೆಳಕದೆ, ಆ ಲೆಕ್ಕಾಚಾರಕ್ಕೆ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಕರುಗೆ ಎಲ್ಲರ ಕೂಟ ಸಿಕ್ಕಿದ್ರೆ ಯಜಮಾನ್ರಿಗೆ ಇವ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ, ದಯವಿಟ್ಟು ಕರೆ ಮಾಡಿ ಹೇಳ್ರಿ. ತುಂಬ ಅವರು ಒಂದು ಖುಷಿ ಪಡಲಿ. ಅವರು ಒಂದು ದನ ಹಾಕಿ ಹಳ್ಳಿಕಾರ ದನ ಬ್ರೀಡಿಂಗ್ ಪರ್ಪಸ್ ಮಾಡ್ತೀನಿ ಅಂದಾಗ ಒಂದು ಖುಷಿ ಬರುತ್ತೆ. ಓಕೆ ಯಜಮಾನ್ರೆ, ತುಂಬ ಖುಷಿಯಾಗಿದೆ. ಹಂಗಾರೆ ಜಾತ್ರೆ ಮಾಡಿ ಎಷ್ಟು ದಿನ ಇದ್ರಿ ಜಾತ್ರೆಯಲ್ಲಿ? 4 ದಿನ. ಎಲ್ಲ ದುಡ್ಡು ಇಲ್ಲೇ ಅದ? ದುಡ್ಡು ಇಲ್ಲೇ ಅದ? ಅಲ್ಲ, ರಾತ್ರಿಗೆ ನಾನು ಹೆಂಗೋ ಬರೋಣ ಅಂತ ಅನ್ಕೊಂಡಿದ್ರೆ
ಹಾಂ ಓಕೆ ಹಂಗಾರೆಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದೀರಿ ಅಲ್ಲ ಏನೋ ರಾತ್ರಿ ಮಡಿಕೊಂಡಿದ್ರೆ ಪಟಾಪಟಿ ಚಡ್ಡಿಲ್ಲ ಅಂತ ಬರೋದು ಅಣ್ಣ ಒಂದು 100-500 ಮಾಡಿಕೊಂಡು ಖರ್ಚಿಗೆ ಹಂಗೆ ಓ ಬಲ್ ಬುದ್ಧವಂದ್ರಪ್ಪ ಹಳೆ ಕಾಲದವರು ಓಕೆ ಥ್ಯಾಂಕ್ ಯು ಅಣ್ಣ ಈ ಕಡೆ ಬನ್ನಿ ಹಂಗೇನೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವೊಂದು ಜೊತೆ ರೈತರದು ಅವರು ರೈತರು ವ್ಯವಸಾಯ ಮಾಡೋಕ್ಕೆ ಅಂತ ತೊಗೊಂಡಿದ್ದಾರೆ ವ್ಯವಸಾಯ ಮಾಡಿ ಹೇಗೆ ಈ ಜಾತ್ರೆ ಹೆಂಗಿದೆ ಇವಾಗಿನ ರೀತಿ ಅದನ್ನು ಕೇಳೋಣ ಹಂಗೆ ಒಂದು ಖುಷಿ ಆಗುತ್ತೆ ಹೊರಗಡೆ ದೇಶದ ಗಿರಾಕಿಗಳು ಜಾಸ್ತಿ ಬರ್ತಾರೆ ಅವ್ರಿಗೂ ಒಂದು ಖುಷಿ ಇರುತ್ತೆ ಈ ಥರ ದನಗಳನ್ನು ಕೂಟ ಮಾಡೋದು ಹೇಗೆ ಇವರು ಹೇಗೆ ಸುಳಿಸುತ್ತೆ ಎಲ್ಲ ನೋಡ್ತಾರೆ ಒಂಟಿ ದನ ಹೆಂಗೆ ಕೂಟ ಮಾಡ್ತಾರೆ ಎಲ್ಲವನ್ನು ಕೇಳೋಣ ಬನ್ನಿ ಹಂಗೇನೆ ಯಜಮಾನ್ರೆ ನಮಸ್ಕಾರ ಏನು ನಿಮ್ಮ ಹೆಸರು ನಮ್ಮ ಹೆಸರು ಸುರೇಶ್ ಅಂತ ಅಣ್ಣ ಯಾವ ಊರು ಹೊರ್ತಾವು ಮೈಸೂರು ತಾಲೂಕು ಇಲ್ವಾಲ ಹೋಬಳಿ ಇಲ್ವಲ್ಲ ಓಹೋ ಮೈಸೂರು ಅಲ್ಲಿ ಇಲ್ವಲ್ಲ ಓಕೆ ಈಗ ನೀವು ಏನಕ್ಕೆ ಜಾತ್ರೆಗೆ ಏನು ದನ ತಗೊಳಕ್ಕೆ ಬಂದಿರೋದಾ ಖುಷಿಗೆ ಅಂತ ಬರೋದು ದನ ತಗೊಳಕ್ಕ ಮಾರಕ ಮಕ್ಕಳಿಗೆ ಮಾರುಕ್ಕೆ ಅಲಕ ಎಲ್ಲ ಓಕೆ ಎಲ್ಲ ನೀವೆಲ್ಲ ಹಿಂಗೆ ಒಂದು ಫ್ರೆಂಡ್ ಸರ್ಕಲ್ ಬರೋದಾ ಫ್ರೆಂಡ್ಶಿಪ್ನಾಗ ಬರ್ತೀವಿ ಫ್ರೆಂಡ್ಶಿಪ್ಪಲ್ಲಿ 8 ಜನ 10 ಜನ ಬರ್ತೀರಾ ಅಣ್ಣ ಎಷ್ಟು ಜೊತೆ ಓರಿಗಳು ಹಾಕೋ ಬರ್ತೀರಾ ನೀವು 4 ಜೊತೆ ಹಾಕಿದ್ದು ಹಾಂ ಒಂದು 2 ಜೊತೆ ಮಾರಿದೀವಿ ಹಾಂ 3 ಜೊತೆ ಅವ ಇನ್ನು 3 ಜೊತೆ ಅವೆ ತಿರ್ಗಾ ಎಷ್ಟು ಜೊತೆ ತೊಗೊಂಡ್ರಿ ನೀವು ಈಗ ಇನ್ನೊಂದು 2 ಜೊತೆ ತಗೋಬೇಕು ಕರುಗಳು ಹಾಲು ಕರುಗಳು ಹಾಲ್ಗರ್ಗಳು ಅಣ್ಣ ಇವಾಗ ಹಾಲ್ಗರ್ಗಳನ್ನ ತೊಗೊಂಡ್ರೆ ನೀವು ಎಷ್ಟು ದಿನದವರೆಗೂ ನಿಮ್ಮ ಹತ್ರ ಇಟ್ಕೊಳ್ತೀರಾ ಹತ್ರ ಒಂದು 2 ತಿಂಗಳು 3 ತಿಂಗಳು ಚೆನ್ನಾಗಿ ಮೇಯಿಸಿ ಹಾಂ ಆಮೇಲೆ ಬೆಳೆ ಬಾಳುವಂಗೆ ಮಾರ್ತೀವಿ ಇಲ್ಲಾಂದ್ರೆ ಚಿಂಚಿನಕಟ್ಟೆ ಜಾತ್ರೆ ಗಂಟೆ ಮಾಡ್ತೀವಿ ಚುಂಚನಕಟ್ಟೆ ಜಾತ್ರೆವರೆಗೂ ಮಡಗ್ತೀರಾ ಹಾಂ ಓಕೆ ಇವಾಗ ಜಾತ್ರೆಗಳಿಗೆ ಹೋಗ್ತಿರಲ್ಲ ಒಂದು ಜಾತ್ರೆಯಲ್ಲಿ ಜಾಸ್ತಿ ರೇಟ್ ಇರುತ್ತೆ ಒಂದು ಜಾತ್ರೆಯಲ್ಲಿ ಕಮ್ಮಿ ಇರುತ್ತೆ ಆಗ ಒಂದು ಜಾತ್ರೆಯಲ್ಲಿ ಗಂಟು ಬಿಟ್ಟು ಕೊಡ್ತೀವಿ ಹಾಂ ಒಂದು ಜಾತ್ರೆ ಒಂದು ಜೊತೆ 10,000 ಹೊಡಿತೀವಿ ಹಾಂ ಆ ಥರ ಈಗ ಮೂಲ ನೀವು ರೈತರ ಅಥವಾ ಈ ಥರ ಅಥವಾ ಏನು ರೈತರ ಕಪ್ಪ ಏನು ದನ ತಂದು ಮಾರೋ ದಳ್ಳಾಳಿ ಥರ ಏನಿಲ್ಲ ದಳ್ಳಾಳಿ ಬೆಳೆ ತರೋದು ಮಾರೋದು ಕೊಡೋದು ಹಂಗೆ ಖುಷಿ ಆ ಥರ ಓಕೆ ನೀವು ಏನೇನು ವ್ಯವಸಾಯ ಮಾಡ್ತೀರಾ ನಿಮ್ಮ ಕಡೆ ನಮ್ಮ ಕಡೆ ರಾಗಿ ಭತ್ತ ಜೋಳ ತರಕಾರಿ ಟೊಮಟ ಹಾಂ ಇವೆಲ್ಲ ಬೆಳಿತೀವಿ ಸೌತೆ ಎಲ್ಲ ಹಾಂ ತರಕಾರಿ ಹಂಗೆ ಇವಾಗ ಇದನ್ನೆಲ್ಲ ಬೆಳಿತೀರಿ ನೀವೆಲ್ಲ ಇದು ಮಾಡ್ತೀರಲ್ಲ ನೀವು ದನ ತರಕ್ಕೆ ಹೋದಾಗ 120 ಕೂಟ ಮಾಡ್ತೀರಾ ಜಾಸ್ತಿ ಕೂಟ ಹಿಡ್ಕೊತೀರಾ ಕೂಟ ಆಗಿರೋವು ತಗೋತೀವಿ ಹಾಂ ಸಿಕ್ಲಿಲ್ಲ ಅಂದ್ರೆ 120 ಕೂಟ ಮಾಡ್ತೀವಿ 120 ಕೂಟ ಮಾಡ್ತೀರಾ ಓಕೆ ಈ ಸುಳಿ ಸುದ್ದ ಎಲ್ಲ ನೀವೇ ನೋಡೋದಾ ಎಲ್ಲ ನೋಡ್ತೀರಾ ಈ ನಿಮ್ಮ ಹತ್ರ ಕೇಳ್ತೀನಿ ಯಾವುದೋ ಒಂದು ಎತ್ತು ದೊಡ್ಡ ಲೆವೆಲ್ಗೆ ಪೆಂಡಾಲಿಗೆ ನಿಂತ್ಕೋತದೆ ಮೆರವಣಿಗೆಗೆ ಅಂತ ಅನಿಸುತ್ತೆ ಎಡಗಡೆ ಕಾಡು ಸುಳಿನೋ ಅಥವಾ ಎಡಗಡೆ ಕುಂಡಿಗೆ ಸುಳಿನೋ ಪಾತಾಳ ಸುಳಿನೋ ಕೀಲ್ ಸುಳಿನೋ ಈಣ್ ಸುಳಿನೋ ಬಂತು ಅವಾಗ ಏನು ಮಾಡ್ತೀವಿ ಹಾಕುದಿಲ್ಲವ ಹಾಕಲ್ಲ ಸುಳಿ ಸುತ್ತ ಚೆನ್ನಾಗಿದ್ರೆ ಮಡಿಕೊಂಡವು ಹಾಂ ಇಲ್ಲಾಂದ್ರೆ ಕಟ್ಟುದಿಲ್ಲವ ಆ ಥರ ಈಗ ನಿಮ್ಮ ಹತ್ರ ಬರ್ತಕ್ಕಂಥ ಗಿರಾಕಿ ಯಾವ ಕಡೆಯಿಂದ ಜಾಸ್ತಿ ಬರ್ತಾರೆ ತೊಗೊಂಡೋಗಕ್ಕೆ ಈ ಕಡೆ ಮಂಡ್ಯ ಮದ್ದೂರು ಮಳವಳ್ಳಿ ಅಲ್ಗೂರು ಸಾತ್ನೂರು ಹಾಂ ಈ ಕಡೆ ಅವ್ರು ಬರ್ತಾರ ಆ ಥರ ಓಕೆ ಈಗ ಇಷ್ಟೊಂದು ದನ ಕರುಗಳನ್ನು ಕಟ್ಕೊಂಡೆಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಿರಲ್ಲ ಮನೇಲಿ ಯಾರು ನಿಮ್ಗೇನು ಬೈಯಲ್ವಾ ಅಪೋಸ್ ಮಾಡಲ್ವಾ ಬೈತಾರೆ, ನಮ್ದು ಸೋಕಿ ಇದೇನೆ ಹೆಂಗೆ ಎಲ್ಲ ಈಗ ಈ ಜಾತ್ರೆಗಳು ಮುಗಿತು ಮನೆಯಾಗ ಇರ್ತೀವಿ ಮನೇಲಿ ಇರ್ತೀರಾ ಈಗ ಹೆಂಗಿರೋ ಮುಂಗಾರು ಮಳೆ ಬಿದ್ದದೆ ಈಗ ಸೋಕಿ ಈಗ ಏನು ಅಂದ್ರ ಈಗ ನಾವೆಲ್ಲ ಫ್ರೆಂಡ್ಗಳು ಸಿಕ್ಬೇಕಾರ ಹಾಂ ಜಾತ್ರೆಗಳು ಸಿಕ್ಕಾಕತ್ತಾರ ಮನೆಗೆ ಸಿಕ್ಕಾರ ಆ ಥರ ಹಂಗ ಫೋನ್ ಮಾಡಿದ್ರೆ ಸುಮ್ಮನೆ ಫೋನಲ್ಲಿ ಮಾತಾಡ್ಕೋಬೋದು ಅಷ್ಟೇ ಈಗ ಒಂದು ಪಾರ್ಟಿ ಇಟ್ಕೋತೀವಿ ಹಾಂ ಕುಡ್ಕೋತೀವಿ ಈಗ ಎಲ್ಲ ಒಂದು ಸೇರ್ಕತ್ತಾನೆ ಇದು ಮಾಡೋದು ಹಂಗೆ ಹಂಗ ಓಕೆ ಅಂದರೆ ಜಾತ್ರೆಗೆ ಬಂದರೆ ಏನೋ ಒಂದು ಖುಷಿ ಹಳೆ ಸ್ನೇಹ ಬಳಗ ಎಲ್ಲ ಸಿಗುತ್ತೆ ಆದಾಯ ಮಾಡೋದು ಬಿಡು ಎಷ್ಟೋ ಹಾಂ ಒಂದು ಖುಷಿ ವಿಶ್ವಾಸ ಆ ಥರ ಹಾಂ ಓಕೆ ಇವಾಗ ಈ ಜಾತ್ರೆಗೆ ಬಂದಿದ್ರ ರಂಗನಾಥ ಸ್ವಾಮಿ ಜಾತ್ರೆಗೆ ಇಲ್ಲಿ ಲೈಟ್ ಆಗ್ಬೋದು ನೀರು ಆಗ್ಬೋದು ಸೌಕರ್ಯ ಚೆನ್ನಾಗಿದೆ, ಊಟ ತಿಂಡಿ ಎಲ್ಲ ಸಿಗುತ್ತಾ ಚೆನ್ನಾಗಿದೆ. ಏನು ತೊಂದರೆ ಏನಿಲ್ಲ ಡಾಕ್ಟ್ರ್ ಫೆಸಿಲಿಟಿ ಎಲ್ಲ ಪ್ರತಿಯೊಂದು ಇದೆ MLA ಅವರು ಬಾಲಕೃಷ್ಣ ಅವರ ಹಾಂ ಪರವಾಗಿಲ್ಲ ಹೆಲ್ಪ್ ಮಾಡುವ ಚೆನ್ನಾಗಿ ಹೆಲ್ಪ್ ಮಾಡೋರೆ ಓಕೆ ತುಂಬ ಖುಷಿ ಆಗಿದೆ ಹೌದು ಆ ಥರ ದನ ಮಾರೋದು ಬಿಡುವುದು ಎಷ್ಟೋ ಜಾತ್ರೆಯಲ್ಲಿ ವಿಶ್ವಾಸದಲ್ಲಿ ಇರುವುದು ಚೆನ್ನಾಗಿದೆ ಒಟ್ಟಿನಲ್ಲಿ ಚೆನ್ನಾಗಿ ಏನು ತೊಂದರೆ ಏನಿಲ್ಲ ಏನಿಲ್ಲಪ್ಪ. ಓಕೆ ಯಜಮಾನ್ರೆ ಇವಾಗ ನೀವು ಈ ದನ ಕರ ಎಲ್ಲ ಜೋಡಿ ಮಾಡ್ತೀರಾ ಎಲ್ಲ ಮಾಡ್ತೀರಾ ಅಲ್ವಾ ಈ 120 ಬಿಚ್ಚಿ ಕೂಟ ಮಾಡ್ತೀರಲ್ಲ ಅವಾಗ ಹೆಂಗೆ ಅದನ್ನು ಪಳಗಿಸ್ತೀರಾ ನೀವು ಇನ್ನೊಂದು ಜೊತೆನ ಒಂದು ಎಡಗೋಲು ಇರುತ್ತೆ ಇನ್ನೊಂದು ಬಲಗೋಲು ಇರುತ್ತೆ ಒಂದನ್ನು ಬಿಚ್ಚಿಬಿಡ್ತೀರಾ ಮತ್ತೆ ನಿಮ್ಗೆ ಅದೇ ಕೋಲ್ ಸಿಗಾಕೊಬಿಡ್ತು ಎಡಗೋಲೆ ಅವಾಗ ಹೆಂಗೆ ಎಷ್ಟು ಹಳೆ ತಗೊಂಡು ಜೊತೆ ಹಾಕೊಂಡು ಅಲ್ಲ ವ್ಯವಸಾಯ ಮಾಡುವಾಗ ಎರಡು ಎಡಗೋಲೆ ಸಿಕ್ಕಾಕೊಬಿಟ್ರೆ ಕೆಲಸ ಏನು ಕಲಿಸ್ತೀರಾ ಬಿಚ್ಚಿ ಇನ್ನೊಂದು ಬದಲಾಯಿಸ್ಕೊತೀವಿ ಬದಲಾಯಿಸ್ಕೊಂಡು ಅದ ಬಲಗಲ್ ಮಾಡ್ಕೋಬೇಕು ಗಡ್ಡೆ ಜೊತೆ ಹಾಕೊಂಡು ಮಡಿಕೊತೀವಿ ಆಮೇಲೆ ಇಟ್ಬಿಟ್ಟು ಹಾಕೋದು. ಎತ್ತು ಕೂಟ ಹಾಕ್ತೀರಾ ಅವಾಗ ಅಂದರೆ ಒಟ್ಟಲ್ಲಿ ಒಂದು 8 ದಿನ 10 ದಿನ ಟೈಮ್ ತಗೋತವ ಟ್ರೈನಿಂಗ್ ಕೊಟ್ಟೇಬೇಕು ಅವಕ್ಕಾಗ 8 ದಿನ ಟೈಮ್ ಕೊಡಬೇಕು ಕೊಡ್ಬೇಕು. ಹಂಗೆ ಟ್ರೈನಿಂಗ್ ಕೊಟ್ಟಾಗ ಏನಾಯ್ತದೆ ಅಂದ್ರೆ ಕೆಲವು ಎರಡೇರು ಇರ್ತವೆ ಒಂದೇರ ಹಿಂದ್ಗಡೆ ಬಿಟ್ಕೊಂಡು ಈಗ ಒಂದೇ ಕೋಲ ಆಗಿರ್ತದಲ್ಲ ಅದು ಹಿಂದೆ ಬಿಟ್ಕೊಂಡಾಗ
ಅದ್ರ ಮುಂದೆ ಹೋಗಂಗೆ ಹಿಂದೆ ಬೆಂಬಲವಾಗಿ ಹೋಯ್ತಾ ಇರ್ತಾರೆ. ಆ ಥರ ಒಟ್ಟಲ್ಲಿ ಒಂದು 2 ಏರು 3 ಏರು ಇದ್ರೆ ಟ್ರೈನಿಂಗ್ ಕೊಡೋದು, ಇದಕ್ಕೊಂದು ಅದಕ್ಕೊಂದು ಹಾಕೊಂಡು ಟ್ರೈನಿಂಗ್ ಬರ್ತಾ ಇಲ್ಲ ಮುಂದೆ ಚೆನ್ನಾಗಿ ಹೋಯ್ತಾರೆ ಹಿಂದ್ಗುಟ್ಟಿಗೆ ಓದ್ಕೊಂಡು ಹಿಂದ್ಗಡೆ ಹೋಯ್ತಾ ಇರ್ತಾವ ಆ ಥರ ಕೊಡ್ಬೇಕು ಅಷ್ಟೇ. ಒಂದು ವಾರ ಕೊಟ್ರೆ ಸಾಕು, ಒಂದು ವಾರ ಟ್ರೈನಿಂಗ್ ಕೊಟ್ಟರೆ ಆಗುತ್ತೆ. ಆಯ್ತವೆ. ಓಕೆ, ಇವಾಗ ಜಾತ್ರೆ ಎಲ್ಲ ಮಾಡಿದ್ದೀರಾ ಎಲ್ಲ, ಈಗ ತುಂಬ ಈ ಸತಿ ಏನು ಲಾಭ ಬಂತಾ ಇಲ್ವಾ ರೈತರಿಗೆ, ಹೇಗೆ ಅನ್ಸುತ್ತೆ? ರೈತರಿಗೆ ಇದು ಸೋಗಿ ಮಾಡ್ಬೇಕು, ಸೋಗಿ ಬನ್ನಿ. ಈಗ ನಿಮ್ಮಂತ ಫ್ರೆಂಡ್ಶಿಪ್ಗಳು ಸಾರ್ವಜನಿಕರಾಗ್ಲಿ ರೈತರುಗಳಾಗ್ಲಿ ಇಂಥ ಖುಷಿ ಯಾವ ತರ ಸಿಕ್ಕದ ನಮ್ಗೆ ಮನೆ ಹತ್ರ ಇದ್ರೆ. ಕರೆಕ್ಟ್ ಹಂಗೆ ಈ ಫ್ರೆಂಡ್ಶಿಪ್ ಎಲ್ಲ ನಾವು ಕಾಣ್ಬೇಕಾದ್ರೆ ಜಾತ್ರೆ ಒಳಗಡೆ ಇದು ಒಂದು ಸಂತೋಷಕ್ಕೆ ಸೇರುವಂತ ನಮ್ಮ ರೈತರು. ಸೇರ್ಕತಿ ಮೇಲೆ ಆ ಥರ ಒಟ್ಟಲ್ಲಿ ಒಂದು ಖುಷಿ ಬೇಕು. ಹೀಗಾಗಿ ರೈತರು ಇದೊಂದು ಸಂತೋಷ ಪಡಿಸ್ತಾರೆ. ಬಸವಣ್ಣ ಆಗ್ಲಿ ನಮ್ಮ ಜನಸಂಪರ್ಕ ಆಗ್ಲಿ ಇದು ದುಡ್ಡು ಮಾಡಕ್ ಯಾರು ಇಷ್ಟಪಡ್ತಾ ಇಲ್ಲ. ಇವತ್ತು ದುಡ್ಡು ಬೇಕಾದ ರೀತಿಯಲ್ಲಿ ಮಾಡ್ತಾವ್ರೆ. ಇದು ಬಸವಣ್ಣ ಮೇಯಿಸ್ಬೇಕಾದ್ರೆ ಅಷ್ಟೇ ಸಂತೋಷಕ್ಕೆ ಜನ ಮಾಡ್ತಾರೆ ನಮ್ಗೆ ಇವು ಬಸವಣ್ಣ ಸೇವೆ 2 ಲಕ್ಷ ತರೋ ಸರ್ ಮಾಡ್ಲಾಕ ಸಂತೋಷ ಪಡ್ತಾರೆ ಅಷ್ಟೇ. ತರೋ ಸರ್ ಬಂದ 7-20 ಬಂದ ಅದು ನಮಗೆ ಗೊತ್ತಿಲ್ಲ. ಸಂತೋಷ. ಬರ್ಬೇಕು ಬಂದಿವಿ. ಆ ಥರ ಬರ್ಬೋದು ಹೋಗ್ಬೋದು. ಹಂಗೆ ರೈತರಿಗೆ ಒಂದು ಖುಷಿ ಇದು. ಆ ಥರ ನಾನು ಸಾಕನೆ ಬಸವಣ್ಣನ ಹಂಗಿಲ್ಲ, ನಾನು ಹಿಡ್ದು ಹೋಗಿದ್ದೆ ಜಾತ್ರೆಗೆ. ಒಟ್ಟಲ್ಲಿ ವ್ಯವಸಾಯ ಅಂತೂ ಮಾಡ್ತೀರಾ? ಈ ತರ ಲೆಕ್ಕ ಬರೋದು. ಈಗ ನಾವು ಇಲ್ಲೆಲ್ಲ ಸೇರಿರೋರು ನಮ್ಮ ಸ್ನೇಹಿತರುಗಳೇ. ಇಂಥ ಇದು ಸಿಗ್ಬೇಕಾದ್ರೆ ಯಾವತ್ತೋ ನಾವು ಹಂಗೆ. ಓಕೆ, ಈಗ ಇಷ್ಟು ದೊಡ್ಡ ದೊಡ್ಡ ದನಗಳನ್ನೆಲ್ಲ ಕಟ್ಕೊಂಡಿದ್ದೀರಲ್ಲ, ಹೆಣ್ಣಸ್ಗಳು ಕಟ್ಕೊಂಡು ಕರು ಹಾಕ್ಸೋದು ಆ ಥರ ಬ್ರೀಡಿಂಗ್ ಪರ್ಪಸ್ ಮಾಡಲ್ವಾ? ನಮ್ಗೆ ಬೇಸ ಇಲ್ಲ. ಹೆಣ್ಣಸ್ಗಳು ಆಮೇಲೆ ನಮ್ಮ ದೇಶದಲ್ಲಿ ಓರಿಸಿಲ್ಲ. ಒಬ್ಬಂಟುಗರ್ಗ ಹಂಗೆ. ಸರ್ ನಮ್ಮಲ್ಲಿ ಏನಾಯ್ತದೆ ಅಂದರೆ ಭೂಮಿ ತನುವಾದ ಭೂಮಿ. ಈ ಏನಾರು ಓರೆ ಕೊಡಿಸೋದಾದ್ರೆ ಹಸ್ಗಳು ಆರಂಭ ಮಾಡೋಕ್ಕಾಗಲ್ಲ. ಹಂಗೆ ಗೆದ್ದು ಭೂಮಿ ಆದ್ರೆ ಆರಂಭ ನಡೀತದೆ. ಸರಿ, ಓಕೆ, ಥ್ಯಾಂಕ್ ಯು ಆಯ್ತು ಹೇಳ್ತಿ ಅಣ್ಣ. ನಿಮ್ಮ ಮೊಬೈಲ್ ನಂಬರು 81 97 97 80 74 74 01 01. ಓಕೆ, ಥ್ಯಾಂಕ್ ಯು. ಸುರೇಶ್ ಅಂತ.